ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ವಿಚಿತ್ರ ಘಟನೆಗಳು ನಡೀತಾನೆ ಇರುತ್ತೆ. ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ಅಯ್ಯೋ ಸಿಲ್ಲಿ ವಿಷಯಕ್ಕೆ ಜಗಳ ಆಡ್ತಾರಾ ಅನ್ಸುತ್ತೆ. ನಾನ್ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಬಿಹಾರದ ಬೋಧ್ಗಯಾದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಮದುವೆ ಮನೆಯಲ್ಲಿ ತಿನ್ನಲು ರಸಗುಲ್ಲ ಸಿಕ್ಲಿಲ್ಲ ಅಂತ ವಧು ವರರ ಕುಟುಂಬಗಳ ನಡುವೆ ಜಗಳ ಆರಂಭವಾಗಿ ಪರಸ್ಪರ ಹೊಡೆದಾಟದ ಹಂತಕ್ಕೆ ತಲುಪಿದೆ. ಈ ಹೊಡೆದಾಟದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಎರಡೂ ಕಡೆಯ ಕುಟುಂಬದ ಸದಸ್ಯರು ಮತ್ತು ಅತಿಥಿಗಳು ಜಗಳವಾಡುವುದು, ತಳ್ಳಾಡುವುದು, ಪ್ಲಾಸ್ಟಿಕ್ ಕುರ್ಚಿಗಳಲ್ಲಿ ಬಡಿದಾಡಿಕೊಳ್ಳುವುದನ್ನ ನೋಡಬಹುದಾಗಿದೆ. ಜಗಳ ಅತಿರೇಕಕ್ಕೆ ಹೋಗಿ ಮದುವೆಯೇ ಕ್ಯಾನ್ಸಲ್ ಆಗಿದ್ದು, ವಧುವಿನ ಕುಟುಂಬದವರು ವರನ ಕುಟುಂಬದ ವಿರುದ್ಧ ವರದಕ್ಷಿಣೆ ದೂರು ದಾಖಲಿಸಿದ್ದಾರೆ. ಅಂದಹಾಗೆ ಈ ಘಟನೆ ನವೆಂಬರ್ 29ರಂದು ವಧುವಿನ ಕುಟುಂಬ ತಂಗಿದ್ದ ಬೋಧ್ಗಯಾದ ಹೋಟೆಲ್ನಲ್ಲಿ ಸಂಭವಿಸಿದೆ. ವರನ ಕುಟುಂಬವು ಹತ್ತಿರದ ಹಳ್ಳಿಯಿಂದ ಬಂದಿತ್ತು. ವಿವಾಹ ವಿಧಿವಿಧಾನಗಳು ಪೂರ್ಣಗೊಂಡ ನಂತರ ಊಟಕ್ಕೆ ರಸಗುಲ್ಲಗಳು ಇಲ್ಲವೆಂದು ವಧುವಿನ ಕುಟುಂಬದವರು ಮೊದಲು ಜಗಳ ಆರಂಭಿಸಿದ್ದಾರೆ. ಮದುವೆ ಮನೆಯಲ್ಲಿ ಬಡಿಸಲು ಸಾಕಷ್ಟು ರಸಗುಲ್ಲ ಇಲ್ಲ ಅಂತ ಗೊತ್ತಾದಾಗ ವಧುವಿನ ಕಡೆಯವರು ವರನ ಮನೆಯವರಿಗೆ ಕೇಳಿದಾಗ ಜಗಳ ಆರಂಭವಾಗಿ ಕೊನೆಗೆ ದೈಹಿಕ ಹಲ್ಲೆಯವರೆಗೆ ನಡೆದಿದೆ. ಎರಡೂ ಕುಟುಂಬದ ಸದಸ್ಯರಿಗೆ ಗಾಯಗಳಾಗಿವೆ. ವಿವಾಹ ವಿಧಿವಿಧಾನಗಳ ನಂತರ ದಂಪತಿ ಮದುವೆ ಸ್ಥಳಕ್ಕೆ ಹೋಗ್ತಿದ್ದಾಗ ಸಾಮೂಹಿಕ ಜಗಳ ಭುಗಿಲೆದ್ದಿದೆ. ವರನ ತಂದೆ ಮಹೇಂದ್ರ ಪ್ರಸಾದ್ ರಸಗುಲ್ಲಗಳ ಕೊರತೆಯ ವಿವಾದದಿಂದ ಜಗಳ ಉಂಟಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ವರನ ತಾಯಿ ಮುನ್ನಿದೇವಿ ವಧುವಿಗೆ ಉಡುಗೊರೆಯಾಗಿ ನೀಡಿದ ಆಭರಣಗಳನ್ನ ವಧುವಿನ ಕುಟುಂಬ ಕದ್ದಿದೆ ಎಂದು ಆರೋಪ ಮಾಡಿದ್ದಾರೆ. ಹೋಟೆಲ್ ಬುಕ್ ಮಾಡೋ ಜವಾಬ್ದಾರಿಯನ್ನ ವರನ ಕುಟುಂಬ ವಹಿಸಿಕೊಂಡಿತ್ತು. ವರನ ಸೋದರ ಸಂಬಂಧಿ ಸುಶೀಲ್ ಕುಮಾರ್ ಮದುವೆಯನ್ನ ಮುಂದುವರಿಸಲು ನಾವು ವಧುವಿನ ಕುಟುಂಬದೊಂದಿಗೆ ಮಾತುಕತೆ ನಡೆಸಲು ಪ್ರಯತ್ನಿಸಿದ್ವು, ಆದ್ರೆ ಅದು ವಿಫಲವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ.